ಅದೇನಕ್ಕಿದ್ದ ಬಾರ್ತಿ ಹೇಳ. ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ. ಹಾಯ್ ಗಾಯ್ಸ್, ಭಾಳ ದಿನಕ್ಕೆ ಒಂದು 3 ವರ್ಷದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. PUC ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ಬೇಕಂತಂದು. ಸೊ ಫೈನಲಿ ಇವತ್ತು ಕೂಡ ಬಂದೈತಿ. 1-7 ಜನ ಬಂದವಿ. ಅದು ಇನ್ನೂ ಒಂದಿಷ್ಟು ಜನ ಇದ್ರು, ಬಟ್ ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಅವ್ರು ಬರಲಿಲ್ಲ. 1-7 ಜನ ಬಂದವಿ. ಸೊ ಫಸ್ಟ್ ಪ್ಲೇಸ್ ಇಲ್ಲಿ ಮಿರ್ಜಾನ್ ಫೋರ್ಟಿಗೆ ಬಂದಿದ್ವಿ. ಅದು 8 ಗಂಟೆಗೆ ಓಪನ್ ಅಂತ, ಬಟ್ 6ಕ್ಕೆ ಬಂದು ನಿಂತ್ಬಿಟ್ಟವಿ. ಬಂದು ಮಕ್ಕಂದ್ವಿ, ಸ್ವಲ್ಪ ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ವಿ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಹೇಳೋದೆಲ್ಲ ನೋಡ್ಕೊಂಡು ಬರ್ರಿ. ಅಲ್ಲಿ ಡೀಪಾಗಿ ಓದಾತನ್ರಿ ನಮ್ಮ ಹುಡುಗ. ಅವನ ಹತ್ರನ ಕೇಳಂತ ಏನೇನು ಓದ್ಯಾನ, ಏನೈತಿದ್ದದ, ಇದ್ರ ರಾಜ ಯಾರು ಅಂತಂದು. ಅಣ್ಣ ಏನ್ಲಿ ಅದ ಡೀಟೇಲ್ ಯಾರ್ದ? ಹಾಂ, ಏನು ಓದಿದೆ ಹೇಳಿ ಅದ್ರದ್ದು. ಓದೋ ಬದ್ಲಿ ನಾವು ತಿಳ್ಕೊಂತವಿ. 11 ಎಕರೆ 8 ವಿಸ್ತಾರವಾಗಿದೆ. ಹಾಂ, ಅಲ್ಲಿ ಪೋರ್ಚುಗೀಸ್ ರಸ್ತೆ ಶೈಲಿಯದ್ದಾಗಿದೆ. ಹಾಂ, ಮತ್ತು ಅಲ್ಲಿ 4 ಮುಖ್ಯ ದ್ವಾರಗಳದಾವಂತ. ಹಾಂ, 1640 ಕಟ್ಟಿರ್ಬೋದು. ರಾಜ ಮಿರ್ಜಾನ ಇದ್ರದ್ದು. ಹಾಂ, ಇವಪ್ಪ ಆದಿಲ್ ಶಾಹಿ ಅವರು ಇದು ಮಾಡಿದ್ದು. ರಾಜನ ಹೆಸರಿಲ್ಲ ಅದ್ರಾಗ. ನಾವು ಓದಂಬ ಮತ್ತು ಟೈಮಿಂಗ್ ಇಲ್ಲಿ ಐತ್ರಿ 8ರಿಂದ 5 ಅವ್ರಿ ಅಂತಂದು. ಈ ಕಡೆ ಡೀಟೇಲ್ ಐತಿ. ಇದನ್ನ ಇವ ಓದ್ಕೊಂಡ್ ಬಂದು ಹೇಳ್ಯಾನ. ಬೇಕಿದ್ರೆ ನೀವು ಓದ್ಕರಿ. ಈ ಮಿರ್ಜಾನ್ ಫೋರ್ಟಿಂದ ಟೈಮಿಂಗ್ ಅಂದ್ರೆ ಟೈಮಿಂಗ್ ರೀ 8 ಗಂಟೆ ಅಂದಿದ್ರೆ ಎಲ್ಲಿ ಐತ್ಲಿ 8 ಗಂಟೆ ಅನ್ನೋದ್ರೆ ಕರೆಕ್ಟ್ ಓಪನ್ ಮಾಡ್ಯಾರಿ. ಮಸ್ತ್ ಟೈಮಿಂಗ್ ಅಟ್ರ. ಸೊ ಗೈಸ್ ಮ್ಯಾಲೆ ಬಂದವಿ. ಇಲ್ಲಿ ಮಸ್ತ್ ಐತಿ ನೋಡುವಂತಂತ. ಇಲ್ಲೆಲ್ಲ ಸ್ವಲ್ಪ ಹಂಗೆ ಬಿದ್ದವು, ಬಟ್ ಹೆವಿ ಕಾಯ್ಕಂದಾರ. ಮಸ್ತ್ ಐತಿ ಮುಂದೆ ಕಡೆಯಿಂದ, ಬಟ್ ಹಿಂದೆ ಸ್ವಲ್ಪ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಬಿದ್ದವು. ಇಲ್ಲದ ಒಂದು ಬಾವಿ ಐತಿ, ನೋಡೋಣ ಅಂತ ಬರ್ರಿ. ಮತ್ತು ಯಾರು ಬಿದ್ದಿದ್ದಾರಂತಂದು ಭಾಳ ದೊಡ್ಡದೈತಿ ಅನ್ಸುತ್ತೆ. ದೊಡ್ಡದೈತಿ ಇದು. ಅದಕ್ಕೆ ಜಾಲರಿ ಹಾಕ್ಯಾರ. ಸೊ ಇಂಥ ತಪ್ಪು ಮಾಡಬೇಡ್ರಿ. ಇವನ್ನ ಪ್ಲಾಸ್ಟಿಕ್ ಎಲ್ಲಿ ಬೇಕಾದಲ್ಲಿ ಒಗಿಬೇಡ್ರಿ. ಚಂದ ನೋಡ್ಕೊಂಡಿರ್ತಾರೆ. ಇಂಥವೆಲ್ಲ ಒಕ್ಕಬೇಡ್ರಿ. ನಾವು NSSನರ, ಇವನ NSS. ಸೊ ಇದು ನಾವು ತೆಗೆದು ಹೋಗೋದು ನಿಮ್ಗೆ ಅವೇರ್ನೆಸ್ ಮೂಡಿಸ್ತೇವೆ. ಗುರ್ತಕಲಿದ್ನ ತೆಗೆದು ಅಂತಲ್ಲೆಲ್ಲ ಡಸ್ಟ್ಬಿನ್ ಇರ್ತಾವೆ, ಅಂಥ ಡಸ್ಟ್ಬಿನ್ಗೆ ಹಾಕಿರಿ. ಸುಮ್ಮನೆ ಅಲ್ಲಿ ಹೋಗೋದು. ಕಣದಲ್ಲೂ ಕೇಸರಿ. ಇಲ್ಲಿ ನಮ್ಮವರು ನೀನು ಸಾಹಸ ಮಾಡತ್ತಾನ. ಇಲ್ಲೇ ಅಲ್ಲಿ ಹೊಂಟ್ರು ಹೋಸ್ರ. ಅರುಣ್, ಆರ್ ಯು ದೇರ್? ಸೊ ಇಲ್ಲಿಗೆ ಮುಗೀತು ಮಿರ್ಜಾನ್ ಫೋರ್ಟ್ ನೋಡ್ಕೊಂಡ. ನೆಕ್ಸ್ಟ್ ಬರ್ರ ಇಲ್ಲಿ ಮಸ್ತ್ ಬರ್ತಾವ ನೋಡ್ರಿ. ಇಲ್ಲಿ ಫೋಟೋ ತಕರ್ರಿ. ಲೇ ಪರಿಚಯ ನಿನ್ ತೆಗ್ಯಾಕ್ ಬಂದಿದ್ದ ಪಾಪ. ಅವ್ನು ತೆಗ್ಯಾಕ್ ಬಂದಾನ, ಓಡಿ ಬಂದಾನ ಈ ಕಡೆ. ಮಸ್ತ್ ಬರ್ತಾವ ತಕರ್ಲಿ. ಇಲ್ಲಿ ಹುಡುಗಿಯರು ಬಂದಾರ. ನಮ್ಮ ಹುಡುಗರು ಬಡ ಹಿಂಗೆ ಬರತ್ತಾರ ನೋಡ್ರಿ. ಇಲ್ಲೇ ಹುಡುಗಿಯರ ಹಿಂಗೆ ಓಡಿ ಬರ್ತಾರ್ರಿ. ಅವನ ಸಂಬಂಧ ಮಾಡತ್ತಿರೋದು ಇದನ್ನ. ಇದು ಇನ್ನೊಂದು ಗೇಟ್. 3ನೇ ಗೇಟಲ್ಲಿ ಇತ್ತು. ಇನ್ನೊಂದು ಗೇಟಲ್ಲಿ ಇತ್ತು, ತೋರ್ಸೋಕ್ಕಾಗಿಲ್ಲ ಅದನ್ನ. ಒಟ್ಟು 3 ಗೇಟ್ ಅದಾವಂತ. ಸೊ ಒಂದು ನಾವು ಬಂದದ್ದು ಎಂಟ್ರೆನ್ಸ್. ಇದು ಇನ್ನೊಂದು ಗೇಟ್. ಪಶ್ಚಿಮ ಸೂರ್ಯ ಮುಳುಗಡೆ ಒಂದಿದೆ. ಅದು ಬಂದ್ವಿ ಎಕ್ಸ್ಪೆಕ್ಟೇಷನ್ ಗ್ರೀನ್ರಿ ಇರ್ತೈತೆ ಅಂತಂದು ಅನ್ಕೊಂಡ್ ಬಂದ್ವಿ. ಬಟ್ ಇಲ್ಲಿ ನೋಡಿದ್ರಲ್ಲ ಫುಲ್ಲು ಒಣಗಿ ಹೋಗೈತ್ರಿ. ಆಗ ಇಲ್ಲಿ ಬಂದಿಲ್ಲ ನಾವು. ಕೆಳಗೆ ಸೊ ಇಲ್ಲಿಗೆ ಮಿರ್ಜಾನ್ ಫೋರ್ಟ್ ನೋಡೋದು ಮುಗಿತು. ನೆಕ್ಸ್ಟ್ 1 ಅವರ್ ಗೋಕರ್ಣ ಹೊಂಟೀವಿ. ಗೋಕರ್ಣ ಮುಗಿಸ್ಕೊಂಡು ಮತ್ತು ಹೊನ್ನಾವರಕ್ಕೆ ಬರ್ತೀವಿ. ಹೊನ್ನಾವರದಾಗ ಶರಾವತಿ ಬ್ಯಾಕ್ ವಾಟರ್ ಹತ್ರ ಬೋಟಿಂಗ್ ಹೋಗಿ ನೆಕ್ಸ್ಟ್ ಪ್ಲ್ಯಾನ ಮತ್ತು ನಾಳೆಗೆ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಫೋಟೋಗ್ರಾಫರ್ ಮುಸ್ತಫಾ ಫೋಟೋ ತೆಗಿಯಕತ್ತಾನ.
ಪೀಸ್. ಇಟ್ಟು ಕೂಡ್ಲೆ ಬೀಚ್ ಒಂಥರ 250 ಮೀಟರ್ ಟ್ರಕ್ಕಿಂಗ್ ಗೈಸ್, ಟ್ರಕ್ಕಿಂಗ್. ಗುರು ಇವನ್ನೆಲ್ಲದ್ರಾಗ ನೋಡ್ಕೊಂಡ್ ಬಿಡ್ರಿ, ಪೂರ ಬ್ಲಾಗ್ನಾಗ ಇವನ ಇರ್ತಾನರ್ದ. ಬೇಕಂತಾನೆ ಕ್ಯಾಮ್ರಾ ಮುಂದೆ ಬರ್ತಾನೆ. ಹೈಲೈಟ್ ಆಗ್ಬೇಕಂತ ಸಬ್ಸ್ಕ್ರೈಬ್ ಮಾಡಿಸ್ಬೇಕಲೇ 100 ಜನದ ಹತ್ರ. ಟ್ರಕ್ಕಿಂಗ್ ಟ್ರಕ್ಕಿಂಗ್ ಮಾಡತ್ತಂತ ಅಲ್ಲಿ ಬ್ರೋದ್ರೆ ಮಿಸ್ ಆದ್ರೆ. ಸೊ ಫಸ್ಟ್ 1 ಅವರ್ ಅನ್ಕೊಂಡಿದ್ವಿ, ಏನೇನ ಆಗಿ ಗೋಕರ್ಣಕ್ಕೆ ಬಂದವಿ. ಮರಳಾಗಿ ಹೋದ್ ಸರಿ ಅಲ್ಲಿ ಹತ್ತಿದ್ ನಾನು, ಆ ಕಲ್ಲು ಹತ್ತಿ ಕುಂತು ವಿಡಿಯೋ ಮಾಡ್ಕೊಂಡಿದ್ರಿ, ಬಟ್ ಎಲ್ಲ ಫ್ಲಾಶ್ ಆಗ್ಬಿಡ್ತು ಮೊಬೈಲ್. ಏಪ್ಪ ನೀ ಏನ್ ನೋಡಂದಿ, ನಾ ಏನ್ ನೋಡಿದ್ಯಾ? ಸೊ ಗೋಕರ್ಣದಾಗ ಎಲ್ಲ ಮುಗಿಸ್ಕೊಂಡ್ವಿ, ಬಟ್ ಗೋಕರ್ಣದಾಗ ಫೋಟೋಸ್ ಹಾಕೀನಿ. ಈಗ ಇಲ್ಲೇ ಜಸ್ಟ್ ಫ್ರೆಶ್ ಅಪ್ ಹಾಕಂತ ಒಂದು ರೂಮ್ ಮಾಡಿದ್ವಿ, ಬರೀ 2 ತಾಸಿಗೆ ಒಂದು 12 ರೂಪಾಯಿ ರೂಮ್ ಕೊಟ್ಟವಿ. ಸೊ ಮುಗಿಸ್ಕೊಂಡು ನೆಕ್ಸ್ಟ್ 1 ಅವರ್ ಕಡೆ ಹೊಂಟವಿ. 1 ಅವರ್ಕ್ಕೆ ಹೋಗಿ ಅಲ್ಲಿ ಪ್ಲಾನ್ ಇನ್ನ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲ ಸೊ ಅಂತ ಫೈನಲಿ 1 ಅವರ್ ಬುಟ್ಟಿಂಗ್ ಬಂದ್ವಿ. ಆಲ್ರೆಡಿ ಅರ್ಧ ದಾರಿ ಬಂದವಿ. ಅದ 3 ಪ್ಯಾಕೇಜ್ ಅಂತ 3 ಪ್ಯಾಕೇಜ್ ಅಂತ ತಗೊಂಡವಿ. ಎಲ್ಲಾರ ಹಿಂದದಾರ ಕೇರಳ ಬಂದವ ಗೈಸ್, ಕೇರಳ ಕೇರಳ ಇದು ಕೇರಳನ ಕೇರಳ ಟೈಪ್ ಇಲ್ಲಿ ನೋಡ್ರಿ, ಯಾರ್ದ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಡೆದೈತಿ. ಎಲ್ಲಿ ಬಂದಲ್ಲಿ ಇಡುಗುಂಜಿ ಹಾಂ ಇಡುಗುಂಜಿ ಗಣೇಶ ನೋಡಕ್ ಬಂದ್ವಿ. ಸ್ಕೂಲ್ ಹುಡುಗ್ರ ರೀತಿ ಬಂದವನ. ಸ್ಕೂಲ್ ಹುಡ್ರು ಬಂದ್ವಿ. ನಾವು ಸ್ಕೂಲ್ ಹುಡ್ರ ಆಗ್ಬಿಟ್ಟವಿ. ಗದವಿ ಧ್ವನಿ ಹೋಗೈತಿ, ವಾಯ್ಸ್ ಕರೆಕ್ಟ್ ಇತ್ತಂದ್ರೆ ಮಾಡ್ತೀನಿ, ಇಲ್ಲ ಇಲ್ಲಿಗೆ ಎಂಡ್ ಮಾಡ್ಬೋದು, ಹೇಳಕ್ಕೆ ಬರಲ್ಲ. ಈಗ ಸದ್ಯ ಇಡ್ಗುಂಜಿ ಆಗದವಿ. ಇಡ್ಗುಂಜಿ ಮುಗಿಸ್ಕೊಂಡು ಮುರುಡೇಶ್ವರದಾಗ ಸ್ಟೇ ಹಾಕವಿ. ಏನಾತ್ರಿ ಇದು ಇಡ್ಗುಂಜಿ ರೀ. ನಮ್ಮ ಸುದೀಪ್ ಫೋಟೋಗ್ರಾಫರ್ ಮುಸ್ತಫಾ ಬರ್ರು ಕ್ಯೂ ಐತಿ.
ಗುರು ಹೇಳು ಏನು ಹೇಳೋದು ಇಲ್ಲಿ ಹೊರಗೆ